ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯೊಳಗೆ ನಾವು ಏನ್ ಮಾಡೋಣ, 5/2/2026 ಪ್ರಚಲಿತ ಘಟನೆಗಳ ಬಗ್ಗೆ ಚರ್ಚೆಯನ್ನ ಮಾಡೋಣ. ಅದರಲ್ಲಿ ಬರುವಂತ ಮೊದಲನೆಯ ಪ್ರಶ್ನೆ, ಅಂಬುತ್ ಜೀವ ವೈವಿಧ್ಯ. ನೋಡ್ರಿ, ಅಂಬುತ್ ಜೀವ ವೈವಿಧ್ಯ ಉದ್ಯಾನವನವನ್ನ ಎಲ್ಲಿ ಉದ್ಘಾಟನೆಯನ್ನ ಮಾಡಲಾಯಿತು ಎಂಬ ಪ್ರಶ್ನೆ ಇದೆ. ಈ ಅಮೃತ್ ಜೀವ ವೈವಿಧ್ಯ ಉದ್ಯಾನವನ್ನ ಇತ್ತೀಚೆಗೆ ದೆಹಲಿಯಲ್ಲಿ ಏನ್ ಮಾಡಲಾಗ್ತದ, ಉದ್ಘಾಟನೆಯನ್ನ ಮಾಡಲಾಗ್ತದ. ಪ್ರಶ್ನೆ ಸಂಖ್ಯೆ 2, ಕ್ಷೇತ್ರ ಅಭಿವೃದ್ಧಿ ನಿಧಿ CDF ಅಂತೇಳಿ ಈ ಯೋಜನೆ ಅಡಿಯಲ್ಲಿ ಪ್ರತಿ ಶಾಸಕರಿಗೆ ವಾರ್ಷಿಕವಾಗಿ 3 ಕೋಟಿ ರೂಪಾಯಿಗಳನ್ನ ಹಂಚಿಕೆ ಮಾಡಿರುವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಯಾವುದು? ಪ್ರತಿ ಶಾಸಕರಿಗೆ ವಾರ್ಷಿಕವಾಗಿ ತಮ್ಮ ಕ್ಷೇತ್ರದ ಅಭಿವೃದ್ಧಿಗಾಗಿ 3 ಕೋಟಿ ರೂಪಾಯಿಯನ್ನ ಹಂಚಿಕೆ ಮಾಡಿರುವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಯಾವುದು ಅಂತಂದ್ರೆ ಅದು ಜಮ್ಮು ಕಾಶ್ಮೀರ. ಥರ್ಡ್ ಒನ್, ಲಚಿತ್ ಬರ್ಖನ್ ಪೊಲೀಸ್ ಅಕಾಡೆಮಿಯನ್ನ ಇತ್ತೀಚೆಗೆ ಯಾವ ಒಂದು ರಾಜ್ಯದಲ್ಲಿ ಉದ್ಘಾಟನೆಯನ್ನ ಮಾಡಲಾಯಿತು? ಈ ಒಂದು ಪೊಲೀಸ್ ಅಕಾಡೆಮಿಯನ್ನ ಆಸಾಂದೊಳಗೆ ಏನ್ ಮಾಡ್ತೇವೆ, ನಾವು ಉದ್ಘಾಟನೆ ಮಾಡುವಂತ ಕೆಲಸವನ್ನ ಮಾಡ್ತೇವೆ. ಪ್ರಶ್ನೆ ಸಂಖ್ಯೆ 4, ವಿಮಾನಗಳಲ್ಲಿ ಎತ್ತರವನ್ನ ಕಂಡುಹಿಡಿಯಲು ಬಳಸುವ ಸಾಧನ ಯಾವುದು ಅಂತ ಪ್ರಶ್ನೆ ಇದೆ. ವಿಮಾನಗಳಲ್ಲಿ ಎತ್ತರವನ್ನ ಕಂಡುಹಿಡಿಯಲು ಬಳಸುವಂತ ಸಾಧನ ಅಲ್ಟಿಮೀಟರ್ ಅಂತೇಳಿ. ಈ ಮೂಲಕ ನಾವು ವಿಮಾನಗಳ ಎತ್ತರವನ್ನ ಕಂಡುಹಿಡಿಯುತ್ತೇವೆ. 5, ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ 2026 ಎಲ್ಲಿ ನಡೆಯುತ್ತದೆ ಎಂಬ ಪ್ರಶ್ನೆ ಇದೆ. 2026 ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳವನ್ನ ನಾವು ಬೆಂಗಳೂರಲ್ಲಿ ನಡೆಯುವಂತ ಯೋಜನೆಯನ್ನ ಹಾಕಿಕೊಂಡಿದ್ದೇವೆ. 6 ಒನ್, ಜಂಟಿ ವಿಶೇಷ ಪಡೆಗಳ ವ್ಯಾಯಾಮ ಖಂಜಾ ಅಂತೇಳಿ ಯಾವ ದೇಶಗಳ ಮಧ್ಯೆ ಈ ಒಂದು ವ್ಯಾಯಾಮ ನಡೆಯುತ್ತಿದೆ? ಈ ವ್ಯಾಯಾಮವು ಭಾರತ ಮತ್ತು ಕಿರ್ಗಿಸ್ತಾನ್ ನಡುವೆ ನಡೀತಾ ಇದೆ. ಇದು 13ನೇ ಆವೃತ್ತಿಯ ವ್ಯಾಯಾಮ ಆಗಿದೆ. ಪ್ರಶ್ನೆ ಸಂಖ್ಯೆ 7, ಪ್ರಧಾನಮಂತ್ರಿ ವಿರಾಸತ್ ಕಾ ಸಂವರ್ಧನ್ PM ವಿಕಾಸ್ ಅಂತ ಕರಿತೇವಲ್ಲ, ಈ ಒಂದು ಯೋಜನೆಯ ನೋಡಲ್ ಸಚಿವಾಲಯ ಯಾವುದು ಅಂತೇಳಿ ಪ್ರಶ್ನೆ ಇದೆ. ಈ ಪ್ರಧಾನಮಂತ್ರಿ ವಿರಾಸತ್ ಕಾ ಸಂವರ್ಧನ್ ಯೋಜನೆಯ ನೋಡಲ್ ಸಚಿವಾಲಯ ಯಾವುದು ಅಂತಂದ್ರೆ ಅದು ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವಾಲಯವನ್ನ ನಾವು ನೋಡಲ್ ಸಚಿವಾಲಯವಾಗಿ ಆಯ್ಕೆಯನ್ನ ಮಾಡಿದ್ದೇವೆ. 8, ಇತ್ತೀಚೆಗೆ ಏನು ಖುಷಿ ವಿಚಾರ ಅಂತಂದ್ರೆ ಜಾಗತಿಕ ಶಿಕ್ಷಕ ಪ್ರಶಸ್ತಿಯನ್ನ ಅದು 2026 ಭಾರತದ ವ್ಯಕ್ತಿ ಈ ಒಂದು ಅವಾರ್ಡನ್ನ ಪಡೆದುಕೊಂಡಿದ್ದಾರೆ. ಏನು, ಜಾಗತಿಕ ಶಿಕ್ಷಕ ಪ್ರಶಸ್ತಿ 2026 ಪಡ್ಕೊಂಡಂತಹ ವ್ಯಕ್ತಿ ಯಾರಂತಂದ್ರೆ ಅದು ಹೆಣ್ಣು ಮಗಳು ರೋಬಲ್ ನಾಗಿ ಅಂತೇಳಿ ಇವರು ಜಾಗತಿಕ ಶಿಕ್ಷಕ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ. ಈ ಪ್ರಶಸ್ತಿಯ ಮೊತ್ತ ಎಷ್ಟು? 9 ಕೋಟಿ ಪ್ರಶಸ್ತಿ ಮೊತ್ತವು ಒಳಗೊಂಡಿರ್ತದೆ. ಈ ಒಂದು ಜಾಗತಿಕ ಶಿಕ್ಷಕ ಪ್ರಶಸ್ತಿಯನ್ನ ವರ್ಕಿ ಫೌಂಡೇಶನ್ ಏನ್ ಮಾಡ್ತಾರ, ಪ್ರತಿ ವರ್ಷ ಕೊಡುವಂತ ಕೆಲಸವನ್ನ ಮಾಡ್ತಾರ. ಈ ರೋಬಲ್ ನಾಗಿ ಏನದಲ್ಲ, ಇವರು ಕೊಳಗೇರಿ ಮಕ್ಕಳ ಶಿಕ್ಷಣಕ್ಕಾಗಿ ಶ್ರಮಿಸುತ್ತಿರುವ ಭಾರತೀಯ ಸಾಮಾಜಿಕ ಕಾರ್ಯಕರ್ತಿ ರೋಬಲ್ ನಾಗಿ ಅವರಿಗೆ ದುಬೈನಲ್ಲಿ ಈ ಪ್ರಶಸ್ತಿಯನ್ನ ಕೂಡ ಮಾಡಲಾಯಿತು.
ಬಹಳ ಅತಿ ಪ್ರಮುಖವಾದಂತ ಮಾಹಿತಿ ಆಗಿದೆ. ಇದಾದ್ಮೇಲೆ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, 9 ಸ್ವಚ್ಛತಾ ಪಕ್ವಾಡ ಪ್ರಶಸ್ತಿ 2025ರಲ್ಲಿ ಪ್ರಥಮ ಬಹುಮಾನವನ್ನ ಪಡೆದುಕೊಂಡಿರುವುದು ಯಾವುದು ಅಂತೇಳಿ, ಅದು ಪ್ಯಾರಾದೀಪ್ ಪೋರ್ಟ್ ಅಥಾರಿಟಿ ಪ್ರಥಮ ಬಹುಮಾನವನ್ನ ಪಡೆದುಕೊಂಡಿದೆ. 10 ಪಾಕಲ್ ವನ್ಯಜೀವಿ ಅಭಯಾರಣ್ಯದಲ್ಲಿ ನೋಡಿ, ಪಾಕಲ್ ವನ್ಯಜೀವಿ ಅಭಯಾರಣ್ಯದಲ್ಲಿ ಡಿಸಿಪ್ಲೇಟ್ರಾ ಫಕಲಿಕಾ ಎಂಬ ಹೊಸ ಹೂವಿನ ಸಸ್ಯ ಪ್ರಭೇದವನ್ನ ಎಲ್ಲಿ ಪತ್ತೆ ಮಾಡಲಾಗಿದೆ? ಈ ಒಂದು ಹೂವಿನ ಹೊಸ ಪ್ರಭೇದವನ್ನ ಇತ್ತೀಚೆಗೆ ತೆಲಂಗಾಣದಲ್ಲಿ ಪತ್ತೆಯನ್ನ ಮಾಡಲಾಗಿದೆ. ಪ್ರಶ್ನೆ ಸಂಖ್ಯೆ 11 ಏಸಿಯನ್ ಶೂಟಿಂಗ್ ಚಾಂಪಿಯನ್ಶಿಪ್ ಒಳಗ 10 ಮೀಟರ್ ಏರ್ ಪಿಸ್ತೂಲ್ ವಿಭಾಗದಲ್ಲಿ ಇಶಾ ಸಿಂಗ್ ರವರು ಚಿನ್ನದ ಪದಕವನ್ನ ಗೆದ್ದುಕೊಂಡಿದ್ದಾರೆ. ಅದೇ ರೀತಿ ಸುರ್ಜಿ ಸಿಂಗ್ ಮತ್ತು ಸಾಮ್ರಾಟ್ ರಾಣಾರವರು ಬೆಳ್ಳಿ ಪದಕವನ್ನ ಗೆದ್ದುಕೊಂಡಿದ್ದಾರೆ. ಏನೋ ಇಶಾ ಸಿಂಗು ಚಿನ್ನದ ಪದಕ, ಇದು 10 ಮೀಟರ್ ಏರ್ ಪಿಸ್ತೂಲ್ ವಿಭಾಗ. ಇನ್ನು ಸುರ್ಜಿ ಸಿಂಗು ಮತ್ತು ಸಾಮ್ರಾಟ್ ರಾಣಾ ಇವರು ಬೆಳ್ಳಿ ಪದಕವನ್ನ ಪಡೆದುಕೊಂಡಿದ್ದಾರೆ. ಇಷ್ಟು ವಿದ್ಯಾರ್ಥಿಗಳೇ 5/2/2026 ಬರುವಂತ ಪ್ರಮುಖ 11 ಪ್ರಚಲಿತ ಘಟನೆಗಳನ್ನ ನಿಮಗೆ ತಿಳಿಯುವಂತ ಕೆಲಸವನ್ನ ಮಾಡಿದ್ದೇನೆ. ಮುಂದಿನ ತರಗತಿ ಒಳಗ ಮತ್ತೆ ಹೊಸ ಅಂದ್ರೆ ಈ ಮುಂದಿನ ದಿನಾಂಕದ ಪ್ರಚಲಿತ ಘಟನೆಗಳನ್ನ ನಿಮ್ಗೆ ತಿಳಿಸುವಂತ ಕೆಲಸವನ್ನ ಮಾಡ್ತೇನೆ. ಇಲ್ಲಿಯ ತನಕ ತರಗತಿ ವೀಕ್ಷಣೆ ಮಾಡಿದ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ತರಗತಿನ ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು. ನಮಸ್ಕಾರ.